ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ರವೆನಲ್ಲಿ ಸಂಡಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ರುಚಿಯಾಗಿರುತ್ತೆ. ನಾವು ಹಲವಾರು ಸಂಡಿಗೆನ ಮಾಡ್ತಿರ್ತೀವಿ, ಆದರೆ ರವೆನಲ್ಲಿ ಏನೇ ಮಾಡಿದ್ರೂ ಕೂಡ ಸೂಪರಾಗಿರುತ್ತಲ್ವ. ಹಾಗೆಯೇ ಈ ಬೇಸಿಗೆ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಂಡಿಗೆ, ಹಪ್ಪಳ ಇದನ್ನೆಲ್ಲ ಮಾಡ್ಕೊಳ್ತಾ ಇರ್ತೀವಿ. ಒಂದೇ ಒಂದು ಕಪ್ಪು ರವೆನ ಬಳಸ್ಕೊಂಡು ಈ ರೀತಿ ಸಂಡಿಗೆ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಈ ಸಂಡಿಗೆನ ನೀವು ತಿನ್ನೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಆಗೋಲ್ಲ. ತುಂಬ ಸೂಪರಾಗಿ, ತುಂಬ ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಯಾರಾದರೂ ಚಾನಲ್ಗೆ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು. ಮೊದಲು ಸ್ಟವ್ ಮೇಲೆ ಒಂದು ಯಾವುದಾದ್ರೂ ಮಂದಕ್ಕಿರುವಂತಹ ಪಾತ್ರೆನ ಇಟ್ಕೊಂಡು ನಾನಿಲ್ಲಿ ಒಂದು 4 ಕಪ್ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 1 ಕಪ್ಪು ರವೆನ ಬಳಸ್ತೀನಿ ನಾನಿಲ್ಲಿ. 1 ಕಪ್ಗೆ 4 ಕಪ್ಪು ಕರೆಕ್ಟ್ ಸರಿ ಹೋಗುತ್ತೆ. ನೀರು ಸ್ವಲ್ಪ ಬಿಸಿ ಆಗಬೇಕು. ಇವಾಗ ನೀರು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಯಾವುದೇ ಸಂಡಿಗೆಯಲ್ಲಿ ಸಾಲ್ಟನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು, ಸಾಲ್ಟ್ ಜಾಸ್ತಿ ಮಾತ್ರ ಹಾಕ್ಕೋಬಾರ್ದು. ಇವಾಗ ಒಂದು 2 ಚಿಟಿಕೆ ಅಷ್ಟು ಇಂಗು ಜೀರ್ಣಶಕ್ತಿಗೂ ಒಳ್ಳೆಯದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಆಗಲ್ಲ ಈ ಸಂಡಿಗೆಗಳೆಲ್ಲ ತಿನ್ನೋದ್ರಿಂದ. ಹಾಗೆಯೇ ನಾನಿಲ್ಲಿ ಓಮ್ ಕಾಳು ಅಜ್ವೈನ್ನ 1 ಟೀ ಸ್ಪೂನ್ ಹಾಕಿದ್ದೀನಿ, ಒಳ್ಳೆಯದು ಆರೋಗ್ಯಕ್ಕಲ್ವ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ವರೆಗೂ ಎಳ್ಳನ್ನು ಹಾಕಿದ್ದೀನಿ. ಎಳ್ಳು ಆಪ್ಷನಲ್ಲು. ಒಂದು ವೇಳೆ ಅಜ್ವೈನ್ ಇಲ್ಲ ಅನ್ನೋದಾದರೆ ಜೀರಿಗೆ ಕೂಡ ಹಾಕ್ಕೋಬೋದು. ಈ ಚೆನ್ನಾಗಿ ನೀರು ಕುದಿ ಬರಬೇಕು. ನೀರು ಚೆನ್ನಾಗಿ ಕುದಿ ಬಂದಮೇಲೆ ರವೆನ ಒಂದು ಕೈಯಲ್ಲಿ ರವೆ ಹಾಕ್ಕೊತ ಇನ್ನೊಂದು ಕೈಯಲ್ಲಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು. ಆವಾಗಲೇ ಗಂಟು ಕಟ್ಟಬಾರ್ದು. ಗಂಟು ಕಟ್ಟಿದ್ರೆ ಮತ್ತೆ ಸಂಡಿಗೆ ಮಾಡೋಕ್ಕೆ ಚೆನ್ನಾಗಾಗಲ್ಲ. ಒಂದು ಕೈಯಲ್ಲಿ ಹಾಕ್ಕೊತ ಒಂದು ಕೈಯಲ್ಲಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲೇ ನಾವು ರವೆನ ಹಾಕ್ಕೊಂಡು ತಿರ್ಸ್ಕೋಬೇಕು. ಇವಾಗ ನಾವು ಇದನ್ನು ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ರವೆ ನೋಡಿ ಚೆನ್ನಾಗಿ ಬೆಂದಿರುತ್ತೆ. ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. 1 ಕಪ್ಗೆ ಕರೆಕ್ಟಾಗಿ 4 ಕಪ್ಪು ಸರಿ ಹೋಗುತ್ತೆ. ಯಾವತ್ತೂ ಅಳತೆನ ಈ ರೀತಿ ಮಾಡ್ಕೊಳ್ಳಿ ಸಂಡಿಗೆ ಮಾಡೋವಾಗ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಸಂಡಿಗೆ. ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇದೆಯಲ್ವಾ. ಇವಾಗ ಇದನ್ನು ನಾವು ಈ ರೀತಿ ಮ್ಯಾಶ್ ಮಾಡ್ಕೊತ ಚೆನ್ನಾಗಿ ಕಲಿಸ್ಕೋಬೇಕು. ಇಟ್ಕೋಲಿದ್ದರೆ ಇಟ್ಕೋಲಲ್ಲಿ ಕೂಡ ಚೆನ್ನಾಗಿ ತಿರುಗಿಸ್ಕೋಬೇಕು. ನೀರು ಜಾಸ್ತಿ ಹಾಕಿರೋದ್ರಿಂದ ನಮಗೆ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನೋಡಿ ನಾನಿಲ್ಲಿ ಚಕ್ಲಿ ಮಾಡುವಂತಹ ಮೇಕರ್ನ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಸ್ಟಾರ್ ಪ್ಲೇಟ್ ಬರುತ್ತಲ್ವ, ಈ ಸ್ಟಾರ್ ಪ್ಲೇಟ್ನ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಎಣ್ಣೆ ಆಗಲಿ ಇಲ್ಲಾಂದರೆ ಒಂದು ಸಲ ತೊಳೆದುಬಿಟ್ಟು ನೀರನ್ನು ನಾವು ಈ ರೀತಿ ಕೈಗೆ ತೇವ ಮಾಡ್ಕೊತ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ಚಕ್ಲಿ ಮೇಕರಲ್ಲಿ ನಾವು ಫಿಲ್ ಮಾಡ್ಕೋಬೇಕು. ಫುಲ್ಲು ಫಿಲ್ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಮಾಡ್ಕೊಳ್ಳೋಕ್ಕಾಗುತ್ತೆ. ನೋಡಿ ನಾನು ಈ ರೀತಿ ಎಲ್ಲ ಕೂಡ ಫಿಲ್ ಮಾಡ್ಕೊತಾ ಇದ್ದೀನಿ. ಇದನ್ನು ಇವಾಗ ಲಾಕ್ ಮಾಡಿಕೊಂಡು ನಾನಿಲ್ಲಿ ಪ್ಲಾಸ್ಟಿಕ್ ಶೀಟ್ ಮೇಲೇ ಈ ಸಂಡಿಗೆನ ಒತ್ಕೊತಾ ಇದ್ದೀನಿ. ಮನೆಯಲ್ಲೇ ಮಾಡ್ತಿದ್ದೀನಿ ನಾನಿಲ್ಲಿ. ಮನೆಯಲ್ಲೇ ನಾವು 2 ದಿನ ಒಣಗಿಸ್ಕೊಂಡ್ರೂ ಸಹ ಇದು ಫ್ಯಾನ್ಗಳಿಗೇ ಡ್ರೈ ಆಗಿಬಿಡುತ್ತೆ. ಪ್ಲಾಸ್ಟಿಕ್ ಶೀಟ್ ಮೇಲೆ ನಿಮ್ಗೆ ಒಂದು ವೇಳೆ ಇಷ್ಟ ಆಗಲಿಲ್ಲ ಅನ್ನೋದಾದರೆ ಕಾಟನ್ ಕ್ಲಾತ್ ಮೇಲೆ ಕೂಡ ನಾವು ಇದನ್ನು ಹಾಕ್ಕೋಬೋದು. ಇದನ್ನು ನಾವು ಬಿಸಿಲಲ್ಲೇ ಒಣಗಿಸ್ಕೋಬೇಕು ಅಂತ ಏನೂ ಇಲ್ಲ. 2 ದಿನ ನಾವು ಯಾವುದೇ ಸಂಡಿಗೆನ ಮನೆಯಲ್ಲಿ ಫ್ಯಾನ್ಗಳಿಗೆ ಒಣಗಿಸ್ಕೊಂಡ್ರೂ ಕೂಡ ನಮಗೆ ಡ್ರೈ ಆಗಿಬಿಡುತ್ತೆ. ನೋಡಿ ನನಗೆ ಇಷ್ಟೊಂದು ಸಂಡಿಗೆ ಆಗಿದೆ. ನಾನು 2 ದಿನ ಹೀಗೆ ಬಿಟ್ಟಿದ್ದೆ. 1 ದಿನ ಆದಮೇಲೆ ನಾನು ಇದನ್ನು ಹಾಕಿದ್ದೆ. ನೋಡಿ 2 ದಿನ ಆದಮೇಲೆ ನಮಗೆ ಕಂಪ್ಲೀಟಾಗಿ ಡ್ರೈ ಆಗಿಬಿಟ್ಟಿದೆ. 1 ಗಂಟೆ ಕಾಲ ನಾವು ಇದನ್ನೆಲ್ಲ ತೆಗೆದುಬಿಟ್ಟು ಯಾವುದಾದ್ರೂ ಪ್ಲೇಟಲ್ಲಿ ಹಾಕ್ಬಿಟ್ಟು ನಾವು ಬಿಸಿಲಲ್ಲಿ ಇಟ್ಕೊಂಡ್ರೂ ಸಹ 1 ವರ್ಷದವರೆಗೂ ನಮಗಿದೇನೂ ಹಾಳಾಗೋದಿಲ್ಲ. ಯಾವುದಾದ್ರೂ ಬಾಕ್ಸಲ್ಲಿ ಹಾಕ್ಕೊಂಡು 1 ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ನಮ್ಗೆ ಯಾವಾಗ ಬೇಕೋ ಆವಾಗ ಸ್ಟೋರ್ ಮಾಡಿಕೊಂಡು ನಾವು ಇದನ್ನು ಬೇಳೆ ಸಾರು ಜೊತೆಗೆ ನಂಚ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಸಿಂಪಲಾಗಿ ಈ ರವೆ ಸಂಡಿಗೆನ ಮಾಡ್ಕೋಬೋದು. ಎಲ್ಲ ಸಂಡಿಗೆಗಿಂತೂ ರವೆ ಸಂಡಿಗೆ ಸೂಪರಾಗಿರುತ್ತೆ. ನೀವೇನಾದರೂ ಒಂದು ವೇಳೆ ಮಾಡಲಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಹೂವು ಥರ ಬರುತ್ತೆ. ತುಂಬ ಅಂದರೆ ತುಂಬ ಕಡಿಮೆ ಖರ್ಚಿನಲ್ಲಿ ತುಂಬ ರುಚಿಯಾಗಿ ಮಾಡ್ಕೊಬೋದಾದಂತಹ ಸಂಡಿಗೆನ ನೀವು ಕೂಡ ಖಂಡಿತ ನಿಮ್ಮ ಮನೆಯಲ್ಲಿ ಒಂದು ಸಲ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ಚಾನಲ್ಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.